ನಾನೇ ನೀತಿವಂತ. ನೋಡಿ, ದೇವರು ವರ ಕೊಟ್ಟಿರ್ತಾನೆ. ದೇವ್ರು ನನಗೆ ವರ ಕೊಟ್ಟಾನೆ, ಅದಕ್ಕೆ ಉಪಯೋಗ ಮಾಡ್ಕೊಬರ್ತೀವಿ. ಸ್ವಚ್ಛತ. ಯಾರಿಗೆ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ನೀನು ಕ್ಷಮಿಸು. ನೀನು ಕ್ಷಮಿಸಪ್ಪ, ನನ್ನ ಕ್ಷಮಿಸಪ್ಪ ದೇವ, ನಾನು ಅವ್ರನ್ನ ಕ್ಷಮಿಸಿದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ, ನನ್ನ ಕ್ಷಮಿಸು ದೇವ, ನನ್ನ ಕರೆಯಿಸು, ಸ್ವಚ್ಛತ ಮಾಡಪ್ಪ. ನನ್ನ ರೋಗ, ನನ್ನ ಕ್ಯಾನ್ಸರ್ ರೋಗ ಎಲ್ಲ ಸ್ವಚ್ಛತ ಮಾಡಂದ್ರೆ ಬಾಯಿಂದ ಅಲ್ಲ ಕೇಳೋದು. ಒಳಗೊಂದು ನೋಡಿ, ಒಬ್ಬೊಬ್ರು ಇರ್ತಾರೆ, ಒಳಗೊಂದು ಇಟ್ಕೊಂಡು ಬಾಯಿಂದ ತುಟಿಯಿಂದ ಹೇಳಿದ್ರೆ ಕೇಳ್ತಾನ ದೇವರು? ಕೇಳಲ್ಲ. ಮನುಷ್ಯರು ಕೇಳ್ಬೋದ್ರಿ, ದೇವ್ರ ಅಂತ ಅದು ಮನಸ್ಸಲ್ಲಿ ಅಂತರಲ್ಲಿ ಏನಿದೆ ಅಂತ ಗುರ್ತಿಡ್ತಾರಂತ್ರಿ ದೇವರು. ಮನಸ್ಸಿಂದ ಮಾಡ್ಬೇಕಂತ್ರಿ. ಮನಸ್ಸಿಂದ ಕ್ಷಮಿಸೋರ್ನ ಮನಸ್ಸಿಂದ ಪ್ರೀತಿ ಮಾಡಿ ಅವ್ರನ್ನೇನು ಮಾಡ್ಬೇಕಂತ್ರಿ? ಕ್ಷಮಿಸ್ಬೇಕಂತ್ರಿ, ಪ್ರೀತಿ ಮಾಡ್ಬೇಕಂತ. ನೀನು ಯಾವಾಗ ಅವ್ರನ್ನ ಕ್ಷಮಿಸ್ತೋ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡ್ತಾನ್ರಿ ದೇವರು. ಸ್ವಚ್ಛತ ಮಾಡ್ತಾನ್ರಿ, ಸ್ವಚ್ಛತ ಮಾಡ್ತಾನ. ಎಲ್ಲ ವಾಸಿ ಮಾಡ್ತಾನ. ನಿನ್ನ ನಂಬ್ತೀವೋ ಬಿಡ್ತಾ ಗೊತ್ತಿಲ್ಲ, ನೀನು ಯಾ ರೋಗದಲ್ಲಿ ಅದೇ ಗೊತ್ತಿಲ್ಲ ನನಗೆ, ದೇವ್ರಿಗೆ ಗೊತ್ತು, ನಿನಗೆ ಗೊತ್ತು. ನಿನಗೆ ಕೇಳ್ಕೊ ದೇವ್ರು, ಅಪ್ಪ ನಾನು ಈ ರೋಗದಿಂದ ನಾನು ಭಾಳ ವರ್ಷದಿಂದ ನಾನು ಈ ರೋಗದಿಂದ ಬಾಧೆ ಪಡ್ತಿದ್ದೀನಿ, ಸ್ವಚ್ಛತ ಮಾಡೋಂತ ಕೇಳು. ಒಂದು ಮಾತು, ನಾನು ಯಾರನ್ನ ದ್ವೇಷಿಸಿದ್ರೆ, ನಾನು ಯಾರನ್ನ ಶತ್ರುತನ ನೋಡ್ಕೊಂಡ್ರೆ ನಾನು ಕ್ಷಮಿಸಪ್ಪ, ನನ್ನ ಕರೆಯಿಸು, ಅವ್ರು ಕ್ಷಮಿಸ್ತಿದ್ದೀನಂತ ನಾನು ಸ್ವಚ್ಛತ ಮಾಡೋದು ಕೇಳು. ಬಾಯಿಂದಲ್ಲ, ಮನಸ್ಸಿಂದ ಕೇಳು. ನೋಡಿ, ಲೋಕದಲ್ಲಿ ಏನು ಮಾಡ್ತಾರಂತ್ರಿ? ಮನಸ್ಸಿಂದ ಕೇಳ್ತಾರೆ, ಸ್ವಚ್ಛತ ಆದ್ಮೇಲೆ ಮತ್ತೆ ಅವ್ರು ದ್ವೇಷಿಸ್ತಾರೆ. ನೋಡಿ, ಮತ್ತು ನೀನು ಸ್ವಚ್ಛತ ಆದರೂ ಆ ರೋಗ ಮತ್ತೆ ತಿರುಗಿ ಒಳ್ಳೆ ಬರ್ತದೆ. ನೀವೇನಲ್ಲ ಅವ್ರನ್ನ ದ್ವೇಷಿಸಿದ್ರೆ ಮತ್ತು ಅವ್ರನ್ನ ತಿರುಗಿ ಒಳ್ಳೆ ಬರ್ತಂತ್ರಿ ರೋಗ. ನೋಡಿ, ಪ್ರಾರ್ಥನೆ ಮಾಡ್ಕೊಳೋಣ. ಪ್ರಾರ್ಥನೆ ಮಾಡಿ ಮುಗಿಸೋಣ, ಮತ್ತು ಮಾತು ಹೇಳಿ ಮುಗಿಸೋಣ. ನೋಡಿ, ಈಗದ ಬದಲಾಗ್ರಿ. ಕ್ಷಮಿಸೋ, ಅವ್ರನ್ನ ಕ್ಷಮಿಸಿ. ನೀನು ಕ್ಷಮಿಸಿದ್ರೆ ಸ್ವಚ್ಛತೆ ಆಗುತ್ತೆ. ನೀನು ಯಾವ ರೋಗ